ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೆಸರಿನಲ್ಲೆಲ್ಲರೂ ನೀವು ವಂದಿಸ್ತೇವೆ. ಇವತ್ತು ಮೊದಲನೇ ದಿನ, ತಿಂಗಳಿನ ಆಗಸ್ಟ್ ಮಂತ್. ದೇವರು ಇವತ್ತು ನಮ್ಮನ್ನು ಬಲವಾಗಿ ನಡೆಸುವಂತನಾಗಿದ್ದಾನೆ. ನಾವು ಆತನಿಗೆ ಆರಾಧನೆ ಮೂಲಕ ಇವತ್ತು ಆತನ ವಾಕ್ಯ ನಮಗಾಗಿ ಏನಿದೆ, ಈ ತಿಂಗಳಲ್ಲಿ ಏನು ಬ್ಲೆಸ್ಸಿಂಗ್ಗಳಿದ್ದಾವೆ, ಯಾರ್ಯಾರು ಯಾವ ಕಾರ್ಯದಿಂದ ಬಿಡುಗಡೆ ಹೊಂದುವಂತರಾಗಿದ್ದಾರೆ, ದೇವರು ಮಾತಾಡುವಂತನಾಗಿದ್ದಾನೆ. तेरी स्तुति मैं करूं, आराधना मैं करूं दिल से. ಥ್ಯಾಂಕ್ ಯು ಜೀಸಸ್. ನಾವು ಪ್ರಾರ್ಥನೆಯಿಂದ ನಮ್ಮ ಇವತ್ತಿನ ವಾಕ್ಯವನ್ನು ಆರಂಭಿಸೋಣ. ಸರ್ವಶಕ್ತನಾದ ದೇವರೇ ಅಪ್ಪ, ನೀನು ಮೊದಲನೇ ದಿನ ಸ್ವಾಮಿ ಆಗಸ್ಟಲ್ಲಿ ನಮ್ಮನ್ನು ಕಾಲಿಟ್ಟು ಬ್ಲೆಸ್ಸಿಂಗ್ ಮಾಡಿದಕ್ಕಾಗಿ ಸ್ತೋತ್ರ. ನೋಡುವ ಎಲ್ಲ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ, ಅಭಿಷೇಕದ ಮಳೆಯಾಗಿದೆ ಸಪ್ಪ. ಎಲ್ಲ ಜನರನ್ನು ನಿನ್ನನ್ನು ಕೊಂಡಾಡಲಿ ಸಪ್ಪ. ನಿನ್ನಲ್ಲಿ ಮಹಿಮೆ ಪಡುವಂತೆ ಸ್ವಾಮಿ ಈ ಒಂದು ವಾಕ್ಯವು ನೀನು ಅವರಿಗಾಗಿ ಕೊಟ್ಟಿವಿ. ಈ ಮಂತ್ ಆಫ್ ದ ಆಗಸ್ಟ್, ದ ಬ್ಲೆಸ್ಸಿಂಗ್ ಡೇ, ತಿಂಗಳೆಲ್ಲ ಆಶೀರ್ವಾದ ಭರಿತರಾಗಿ ಅವರ ಮುಂದೆ ನಡಲಿ ಸಪ್ಪ. ಹಿಂದೆ ಆಗಿದ ಎಲ್ಲ ಅವಮಾನಕ್ಕೆ ಹೊಸದಾದ ಸ್ವಾಮಿ ಗೌರವವನ್ನು ತುಂಬಿಸು ಏಸಪ್ಪ. ಇವತ್ತು ವಾಕ್ಯದ ಮೂಲಕ ನಾವು ನಡೆಯೋಣ ಏಸಪ್ಪ. ತಂದೆ ಮಕ್ಕಳ ಮೇಲೆ ಆಶೀರ್ವಾದ ಮಾಡಿ ವಾಕ್ಯ ಮೂಲಕ ಅವರನ್ನು ಹೃದಯದಲ್ಲಿ ಅಭಿವೃದ್ಧಿ ಪಡಲಿ ಯೇಸುವೆ. ಹೌದು ತಂದೆ, ನಿನ್ನ ಚಿತ್ತದಂತೆ ಕಾರ್ಯ ಮಾಡಲಿ ಯೇಸುವೆ. ಓ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಬ್ಲೆಸ್ಸಿಂಗ್ ಮಂತ್ ಆಫ್ ದ ಆಗಸ್ಟ್ ಎಲ್ಲ ಮಕ್ಕಳ ಮೇಲೆ ಇಡಬೇಕಾಗಲಿ. ಎಷ್ಟೆಲ್ಲ ರೋಗದಲ್ಲಿ ಇದ್ದಾರೆ ಎಲ್ಲ ಬಿಡುಗಡೆ ಆಗಲಿ. ಮುಂದಿನ ವಾಕ್ಯಗಳನ್ನು ಥ್ಯಾಂಕ್ ಯು, ಆಮೇಲೆ ಥ್ಯಾಂಕ್ ಯು ಜೀಸಸ್. ಯೇಸುವಿಗೆ ನಾವು ವಂದಿಸೋಣ. ನಾವು ಇಂದಿನ ತಿಂಗಳು ಜುಲೈಯಲ್ಲಿ ದೇವರು ನಮಗೆ ಮಾಡಿದ ಅದ್ಭುತ ಕಾರ್ಯಗಳು, ನಾವು ಎಷ್ಟೆಲ್ಲ ಸಂಕಟದಲ್ಲಿದ್ದರೂ ನಮ್ಮನ್ನು ದೇವರು ಬಿಡಿಸಿ ಇವತ್ತು ಕಾರ್ಯ ಮಾಡಿದ್ದಾನೆ ನೋಡಿ. ವಾಕ್ಯದ ಮೂಲಕ ನಮ್ಮನ್ನು ದೇವರು ಆಗಸ್ಟ್ ಮಂತಲ್ಲಿ ಏನು ಮಾತಾಡುವಂಥರಾಗಿದ್ದಾರೆ, ನಮ್ಮ ಜೀವನ ಯಾವ ರೀತಿಯಾಗಿ ಸಾಗುವಂಥದ್ದಾಗಿದೆ ಮಂತಲ್ಲಿ ಅಂತ ನೋಡುವಂಥರಾಗಿದ್ದಾರೆ. ನಾವು ನೋಡುವಂಥ ವಾಕ್ಯ ನೋಡ್ಬೋದು. ಜ್ಞಾನೋಕ್ತಿಗಳು, ಪ್ರೊವೆರ್ಬ್ಸ್ 3ನೇ ಸಂಧಿ 5ನೇ ವಚನ ಮತ್ತು 6ನೇ ವಚನ ನೋಡುವಂತರಾಗಿದ್ದಾರೆ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ಆಮೇಲೆ ನೋಡಿ, ದೇವರೇನು ಹೇಳ್ತಾನ, ಸ್ವಬುದ್ಧಿಯನ್ನೇ ನಾವು ಆಧಾರ ಮಾಡಿಕೊಳ್ಳಬಾರದು. ನಾವು ಹಿಂದೆ ಏನು ಮಾಡಿದ್ದೇವೆ, ಏನು ಕಷ್ಟ ದುಃಖಗಳೆಲ್ಲ ಬಂದಿದ್ದವು, ಅವೆಲ್ಲ ನಮ್ಮ ಸ್ವಬುದ್ಧಿಗಳಿಂದನೇ ನಾವು ಬಂದಿದ್ದೇವೆ. ಇಲ್ಲಿ ವಾಕ್ಯದ ಮೂಲಕ ನಾವು ನೋಡಲ್ಪಡ್ತೇವೆ. ಈ ಮಾರ್ಗದರ್ಶನದಲ್ಲಿ ದೇವರು ಏನಾಗಿ ನಮ್ಮನ್ನು ಕರೆಯಲ್ಪಟ್ಟಿದ್ದಾನೆ, ಮತ್ತು ಈ ಮಾರ್ಗದಲ್ಲಿ ನಾವು ನಡಿಬೇಕಾದ್ರೆ ಏನು ಕಾರ್ಯಗಳು ಮಾಡಬೇಕಂತ ಹೇಳಿ ದೇವರು ನಮ್ಮನ್ನು ನೋಡ್ತಾನೆ. ಈ ಮಾರ್ಗದಲ್ಲಿ ನಡಿಬೇಕು, ಈ ಸಂಗಾತಿಗಳಲ್ಲಿ ನಾವು ಹೇಳಬೇಕಂದ್ರೆ ದೇವರ ಕಾರ್ಯನ ನಡಿಬೇಕು. ಇಲ್ಲಿ 3 ಒಂದು ಮಾರ್ಗಗಳು ನಾವು ನೋಡಲ್ಪಡ್ತೇವೆ. ಒಂದನೇದಾಗಿ ಪರಿಪೂರ್ಣವಾದ ಭರವಸೆ ಇಡಬೇಕು ನಾವು. ಎರಡನೇದಾಗಿ ಒಬ್ಬನು ತನ್ನ ಸ್ವಂತ ಬುದ್ಧಿಯನ್ನು ಆತುಕೊಳ್ಳದೆ ಇರುವುದು. ನೋಡ್ರಿ, ಸ್ವಂತ ಬುದ್ಧಿಯನ್ನೇ ಆತುಕೊಳ್ಳದೆ ಇರಬೇಕು. ಮತ್ತು ಮೂರನೇದಾಗಿ ನೋಡ್ತೇವೆ, ಎಲ್ಲದರಲ್ಲಿಯೂ ದೇವರನ್ನು ಒಪ್ಪಿಸಿಕೊಳ್ಳುವುದು. ನೋಡ್ರಿ, ಎಲ್ಲದರಲ್ಲಿ ಏನು ಮಾಡಬೇಕು, ನಾವು ದೇವರಿಗೆ ಒಪ್ಪಿಸಿಕೊಳ್ಳುವ ಮೂಲಕ ಕಾರ್ಯ ಮಾಡಬೇಕು. ಈ ಕಾರ್ಯ ಎದಕ್ಕಾಗಿ, ನಾವು ನಮ್ಮದೇ ಆದ ಸ್ವಂತ ಬುದ್ಧಿಯನ್ನು ನಾವು ಉಪಯೋಗಿಸ್ಬಾರ್ದು. ನೋಡಿ, ದೇವರು ಎಲ್ಲೆಲ್ಲಿ ಕಾರ್ಯಗಳು ಮಾಡ್ತಾನ ನಾವು ನೋಡಲಾರೆವು. ಆದರೆ ಇಲ್ಲಿ ನಾವು ಏನು ಮಾಡಬೇಕು, ನಮ್ಮ ಬುದ್ಧಿ, ಪ್ರಾಣ, ನಮ್ಮ ನಡವಳಿಕೆ ಏನು ಮಾಡಬೇಕು, ದೇವರ ಸನ್ನಿಧಿಯಲ್ಲಿ ಹಾಕಬೇಕು. ಎಲ್ಲಿವರೆಗೆ ನಾವು ದೇವರ ಸನ್ನಿಧಿಯಲ್ಲಿ ಕಾರ್ಯ ಮಾಡುವುದಿಲ್ಲ, ಅಲ್ಲಿವರೆಗೆ ನಮ್ಮ ಕಾರ್ಯಗಳು ನಡೆಯುವುದಿಲ್ಲ. ನೋಡಿ, ನಾವು ಆ ಸ್ವಬುದ್ಧಿಯನ್ನೇ ನಾವು ಏನು ಮಾಡಬಾರ್ದು, ಅಂಗೀಕರಿಸಬಹುದು. ನಾವು ಅಂಗೀಕರಿಸಬಾರ್ದು? ಅದಕ್ಕಾಗಿ ಯಾಕೆ ದೇವರ ಮಹಿಮೆ ನಮಗೆ ಬೇಕು, ಯಾಕೆ ದೇವರ ಚಿತ್ತದ ಮೇಲೆ ನಾವು ನಡಿಬೇಕು, ಯಾಕೆ ದೇವರನ್ನು ಅಳವಡಿಸ್ಬೇಕು. ನಾವು ನೋಡ್ತೇವೆ ಕೀರ್ತನೆ 27:1 ನೋಡ್ತೇವೆ, ದೇವರು ಏನು ಅಂತಾನೆ, ದಾನಿಯೇಲನು ಏನು ಅಂತಾರೆ, ಮೊರೆ ಇಡುವವನಂತನಾಗಿದ್ದಾನೆ. ಯಾರಿಗೆ? ದೇವರಿಗೆ ಮೊರೆ ಇಡ್ತಾನೆ. ಏನಂತ ಮೊರೆ ಇಡ್ತಾನೆ ಆತನ ನೋಡಿರಿ, ನೆಟ್ಟಗಾದ ಮಾರ್ಗದಲ್ಲಿ ನಡೆಸು ಎಂದು ಪ್ರಾರ್ಥನೆ ಮಾಡುವಂತನಾಗಿದ್ದಾನೆ. ಈಗಿನ ಜೀವಿತದಲ್ಲಿ ನಾವು ಯಾರು ಎಷ್ಟಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಮ್ಮ ತಂದೆಯಾದ ಯೇಸುವಿಗೆ, ನಾವು ನೆಟ್ಟಗಾದ ಜೀವನದಲ್ಲಿ ಬೇಕಂತ ಪ್ರಾರ್ಥಿಸುವಂತರಲ್ಲಿದ್ದೇವೆ. ನಮ್ಮನ್ನು ಚಿಂತೆ ದುಃಖದಲ್ಲಿ ಬಿದ್ದಾಗ ಮಾತ್ರ ನಾವು ಯೇಸುವನ್ನು ನಂಬುವವರು, ಯೇಸುವನ್ನು ಕರೆಯುವವರು ಆಗುತ್ತೇವೆ. ಆದರೆ ನಾವು ಕಷ್ಟಗಳು ಬರುವುದಕ್ಕಿಂತ ಮುಂಚೆ ಯೇಸುವನ್ನು ನಾವು ಏನು ಮಾಡಬೇಕು, ಕಾರ್ಯದಲ್ಲಿ ನಡೆಸಬೇಕು. ನೋಡ್ರಿ, ಮುಂದೆ ವಾಕ್ಯ ಓದ್ತೇವೆ. 6ನೇ ವಚನ ನೋಡ್ರಿ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗವನ್ನು ಸರಳ ಮಾಡುವನು.
ನೋಡಿ ಏನು ಮಾಡಬೇಕು, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಏನಿದೆ ನಿನ್ನ ಹಳೆ ಕಾರ್ಯಗಳು, ನೀನು ಎಷ್ಟೆಲ್ಲ ಪಾಪ ದ್ರೋಹ ಮಾಡಿದ ಅದೆಲ್ಲ ಬಿಡು. ಇವತ್ತಿನಿಂದ ನಿನಗೆ ಏನು ಮಾಡ್ತಾನೆ ದೇವರು, ಹೊಸದಾದ ಮಾರ್ಗವನ್ನು ನಿನಗೆ ವಿಧಿಸುವಂತನಾಗಿದ್ದಾನೆ. ನೋಡಿ, ಹೊಸವಾದ ಮಾರ್ಗ ಅಂದರೆ ಏನು? ನೀನು ರೋಗದಲ್ಲಿದ್ದಿ, ನೀನು ಹೊಸ ಮಾರ್ಗ ಕೊಡಲ್ಪಡ್ತಾನೆ. ರೋಗದಿಂದ ಬಿಡುಗಡೆ. ನಿನಗೆ ಸಾಲ ಇದೆಯಾ, ನಿನಗೆ ಏನಾದರೂ ಒಂದು ಕೆಟ್ಟ ಚಟ ಇದ್ದೇನೆ, ನಿನ್ನ ತಿರಸ್ಕರಿಸಿ ನಿನಗೆ ಹೊಸ ಮಾರ್ಗದಲ್ಲಿ ನಡೀತಾನೆ. ಯಾವಾಗ ನೀನು ನೆಟ್ಟಗಾಗಿ ನಡೆದಿದ್ದಾಗ, ಯಥಾರ್ಥನಾಗಿ ಕಾರ್ಯ ಮಾಡುವಾಗ, ನಿತ್ಯ ಜೀವಕ್ಕೆ ನೀನು ಕಾರ್ಯವಾಗ, ನೀತಿವಂತಿಕೆಯನ್ನು ನೀನು ತೋರಿಸಿದಾಗ, ಎಲ್ಲಿವರೆಗೆ ನೀನು ನೀತಿವಂತನಾಗುವುದಿಲ್ಲ, ದೇವರು ನಿನ್ನನ್ನು ನೋಡುವುದಿಲ್ಲ. ಯಾಕಂದರೆ ದೇವರ ಪೈಲಿಗೆ ಮೊದಲನೇ ವಾಕ್ಯ ಏನು ಹೇಳಿದ, ನಿನ್ನ ಸ್ವಬುದ್ಧಿಯನ್ನೇ ನಡೆಸಬೇಡ, ಯಾಕಂದರೆ ದೇವರಿಗೆ ಹೇಸಿಕೆಯಾದ ಕಾರ್ಯದೆ. ನಾವು ಇದೆಲ್ಲ ವಾಕ್ಯವು ನಮಗಾಗಿ ದೇವರು ಕೊಡಲ್ಪಟ್ಟಿದ್ದಾನೆ. ಆತನ ಮಹಿಮೆ ನಮ್ಮ ಜೊತೆಗಾರನಾಗಿರಬೇಕು. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಬರಬೇಕಾದ್ರೆ ನೀವು ದೇವರ ಮಾರ್ಗವನ್ನು ಅರಿಬೇಕು. ನೀವು ನೆಟ್ಟವಾಗಿ, ವಿಧೇಯತೆಯಾಗಿ, ನೀತಿವಂತಿಕೆಯಾಗಿ, ಯಥಾರ್ಥ ಚಿತ್ತವಾಗಿ ದೇವರನ್ನು ಕೊಂಡಾಡಬೇಕು. ದೇವರ ಮಾರ್ಗದಲ್ಲಿ ನಡಿಬೇಕು. ಸತ್ಯ ವೇದದಲ್ಲಿ ಏನೇನು ಕಾರ್ಯಗಳು ನಡೆದರೆ ಯಾರನ್ನು ಬ್ಲೇಮ್ ಮಾಡುವುದು, ಯಾರನ್ನು ತಿರಸ್ಕರಿಸುವುದು, ಇದೆಲ್ಲ ಕಾರ್ಯಗಳು ಮಾಡಬಾರ್ದು. ನಾವು ಏನು ಮಾಡ್ತೇವೆ, ನಮ್ಮ ಬುದ್ಧಿಯನ್ನೇ ಹೆಚ್ಚಾಗಿ ನಾವು ಆವರಿಸ್ಕೊಡ್ತೇವೆ. ಇಲ್ಲ, ನಮ್ಮ ಬುದ್ಧಿ ಏನು ಮಾಡ್ತೇವೆ, ಕತ್ತಲ ದಾರಿಗೆ ಒಯ್ಯುವಂಥದ್ದಾಗಿದೆ. ವಾಕ್ಯದ ಮೂಲಕ ಅದೇ ಹೇಳ್ತದೆ, ನಮ್ಮ ಬುದ್ಧಿ ಏನಿದೆ ಅಂತೆ, ಕತ್ತಲ ದಾರಿಗೆ ಹೋಗುವಂಥದ್ದಾಗಿದೆ, ದೋಷದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಎಲ್ಲಿವರೆಗೆ ನಾವು ದೇವರ ನಡವಳಿಕೆ ನಡೆಯುವುದಿಲ್ಲ, ನಮ್ಮ ಚಿಂತೆ ದುಃಖಗಳು ಮರೆಯುವುದಿಲ್ಲ. ಆದರೆ ಈ ಆಗಸ್ಟ್ ಮಂತಲ್ಲಿ ದೇವರು ಏನು ಮಾಡಿದೆ, ನಮಗೆ ಬ್ಲೆಸ್ಸಿಂಗ್ ಆಗಿ ಮಾಡಲ್ಪಟ್ಟಿದ್ದಾನೆ. ಈ ಬ್ಲೆಸ್ಸಿಂಗ್ ಅಲ್ಲಿ ನಾವು ಮುಂದೆ ನಡಿಬೇಕಾದ್ರೆ ನಾವು ದೇವರ ಮಾರ್ಗದಲ್ಲಿ ನಡಿಬೇಕು. ನೋಡ್ರಿ, ವಾಕ್ಯ 6ನೇ ವಾಕ್ಯ, ಪ್ರೊವೆರ್ಬ್ಸ್, ಕೀರ್ತನೆ, ಜ್ಞಾನೋಕ್ತಿಗಳು 3ನೇ ಸಂಧಿ 5ನೇ ವಚನ 6ನೇ ವಚನದಲ್ಲಿ ನೀವು ಓದ್ರಿ. ನಿಮ್ಮ ಮಾರ್ಗಗಳು ಸರಗ ಮಾಡುವನು. ಯಾವ ಮಾರ್ಗ? ನೀವು ದುಃಖದಲ್ಲಿದ್ದಿರ್ಬೋದು, ಸಾಲದಲ್ಲಿದ್ದಿರ್ಬೋದು, ನಿಮ್ಮನ್ನು ಯಾರಾದರೂ ಅವಮಾನ ಪಡಿಸ್ತಾ ಇದ್ದ, ನಿಮ್ಮನ್ನು ಯಾರಾದರೂ ನಿಮ್ಮನ್ನು ಹಿಂಸೆ ಪಡಿಸ್ತಾ ಇದ್ದಿರ್ಬೇಕು, ನಿಮ್ಮನ್ನು ಅಂದಿಸುವಂತರಾಗಿರ್ಬೋದು, ಅಂತ ಮಾರ್ಗದಿಂದ ದೇವರು ನಿಮಗೆ ಹೊರತರುವಂತನಾಗಿದ್ದಾನೆ. ನೀವು ಅಂತ ಇರ್ಬೋದು, ಯಾರು ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಏನಿಲ್ಲ ಅಂತ, ಆದರೆ ಇವತ್ತು ದೇವರು ನಿಮಗೆ ಹೊಸದಾದ ಬ್ಲೆಸ್ಸಿಂಗ್, ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ಈ ಆಶೀರ್ವಾದದ ಜೊತೆಗೆ ನಿಮ್ಗೆ ಏನ್ ಮಾಡ್ತಾನೆ, ಸುಖ ಸಮೃದ್ಧಿಯು ನಿಮ್ಮ ಹಿಂದೆ ಬರುವಂತ ಮಾಡ್ತಾನೆ. ಎಲ್ಲಿವರೆಗೆ ನೀವು ದೇವರಿಗೆ ಅರಿಬೇಕು. ಇವತ್ತಿನ ವಾಕ್ಯ ನೀವು ಹೃದಯದಲ್ಲಿ ಅಳಿಸಿ, ಏಸಪ್ಪ ನೀನು ವಾಕ್ಯ ಹೇಳಿದಲ್ಲ, ಇವತ್ತು ಪ್ರೊಫೆಸಿ ಮಾಡಿದಲ್ಲ, ಈ ವಾಕ್ಯದ ಮೂಲಕ ನನ್ನ ಮನೆಯಲ್ಲಿ ಬಿಡುಗಡೆ ಬೇಕು, ನನ್ನ ಮನೆಯಲ್ಲಿ ಸುಖ ಶಾಂತಿ ಬೇಕಂತೇಳಿ ನೀನು ಕಾರ್ಯ ಮಾಡಬೇಕು. ಮಾಡಿದಾಗ ನಿನ್ನ ಮನೆಯಲ್ಲಿ ಎಲ್ಲ ದುಷ್ಟಾತ್ಮಗಳು ಓಡಲ್ಪಡುತ್ತವೆ, ನಿನ್ನ ಸುಖ ಜೀವನ ಮುಂದಾಗುತ್ತದೆ, ನಿನ್ನ ರೋಗಗಳು ಬಿಟ್ಟು ಹೋಗುತ್ತವೆ, ಸಾಲಗಳು ಬಿಟ್ಟು ಹೋಗುತ್ತವೆ, ಆಗಲಾರದಂತ ಕೆಲಸಗಳು ದೇವರು ಎಲ್ಲ ಮಾರ್ಗವನ್ನು ತೆರೆಯಲ್ಪಡ್ತಾನೆ. ಎಷ್ಟೆಲ್ಲ ದ್ವಾರಗಳು ಬಂದು ಮಾಡಿದ ದುಷ್ಟಾತ್ಮನು ಅದಕ್ಕೆ ದೇವರು ಏನ್ ಮಾಡ್ತಾನೆ, ಅಗ್ನಿ ಮಾಡುವಂತನಾಗಿದ್ದಾನೆ. ಅದು ನರಕದ ಬಾಲಿಗೆ ಹೋಗುವಂತೆ. ನೀವು ನಿಮ್ಮ ಮನೆಯಲ್ಲಿ ಸುಖವನ್ನು ಕಾಣಬೇಕಾದ್ರೆ ದೇವರ ಮಾರ್ಗದಲ್ಲಿ ನಡಿಬೇಕು. ನಿಮ್ಮದೇ ಆದ ಸ್ವಂತ ಬುದ್ಧಿಯನ್ನು ನಾವು ಎಂದಿಗೂ ಅಳವಡಿಸಬಾರದು. ನಮ್ಮ ಸ್ವಂತ ಬುದ್ಧಿಗೆ ಏನಾದ ದೇವರು ಕತ್ತಲೆ ಹಾದಿಯಾಗಿ ಮಾಡಲ್ಪಟ್ಟಿದೆ. ಯಾಕಂದ್ರೆ ನಾವು ಏನು ಯೋಚನೆ ಮಾಡ್ತೀವಲ್ಲ ಅದೆಲ್ಲ ದೇವರಿಗೆ ಹೇಸಿಗೆಯಾಗಿದೆ. ಯಾಕಂದ್ರೆ ದೇವರ ಹೃದಯವನ್ನು ನಾವು ಬಲ್ಲವರಾಗಿರ್ಬೇಕು. ದಾವೀದ ರಾಜನ ಯೇಸು ಕ್ರಿಸ್ತನ ಹೃದಯ ಬಲ್ಲವನಾಗಿದ್ದ, ಅಬ್ರಾಮನು ಬಲ್ಲವನಾಗಿದ್ದ, ಹನೋಕನು ಬಲ್ಲವನಾಗಿದ್ದ, ಮತ್ತೆ ಎಲೀಷನು ಬಲ್ಲವನಾಗಿದ್ದ, ಇಲಿಜನು ಬಲ್ಲವನಾಗಿದ್ದನ. ಎಲ್ಲರೂ ಇವರು ಏನಾಗಿದ್ದರು, ದೇವರ ಹೃದಯವನ್ನು ಬಲ್ಲವರಾಗಿದ್ದರು. ಪ್ರಾರ್ಥನೆಯಲ್ಲಿ ಬಲವಾಗಿ ಕಾರ್ಯ ಮಾಡಿದರು. ತನ್ನ ಕಾರ್ಯಗಳಿಗಿಂತ ಯೇಸುವಿನ ಕಾರ್ಯ ಮೊದಲನೇ ಅಂತೇಳಿ ಆತನಿಗೆ ಏನು ಮಾಡ್ತಾರೆ, ತನ್ನ ಎಲ್ಲ ಮಾತುಗಳು ಪವಿತ್ರಾತ್ಮನ ಮೂಲಕ ಹೇಳಲ್ಪಡ್ತಾ ಇದ್ದಿದ್ರು. ನಾವು ಇವತ್ತೇನು ಮಾಡ್ತೀವಿ, ದೇವರಿಗೆ ಕಾರ್ಯ ಒಪ್ಪಿಸುವುದಿಲ್ಲ. ನಾವೇ ನಮ್ಮ ಬುದ್ಧಿ ಏನು ಮಾಡ್ತೀವಿ, ಉಪಯೋಗಿಸ್ತೀವಿ. ಆಗ ನಾವೇನು ಮಾಡ್ತೇವೆ, ಕತ್ತಲ ಹಾದಿಯಲ್ಲಿ ಹೋಗಲ್ಪಡ್ತೇವೆ. ದೇವರು ಇವತ್ತು ಮಂತಲ್ಲಿ ನಿಮಗೆ ಆಶೀರ್ವಾದ ಮಾಡಿದರೆ, ಎಷ್ಟೆಲ್ಲ ಜನರು ದೇವರಿಂದ ದೂರ ಹೋಗಿದ್ದಾರೆ, ಯೇಸು ಕ್ರಿಸ್ತನಿಂದ ನೀವು ಮುಂದೆ ಬರುವಂತರಾಗಿದ್ದೀರಿ. ನಿಮ್ಮ ಮಾರ್ಗವೆಲ್ಲ ಸರ್ಗವಾಗಿ ಮಾಡುವಂಥ ದೇವರು ಯೇಸು ನಿಮ್ಮ ನಿಂತಿದ್ದಾನೆ. ನಾವು ಪ್ರಾರ್ಥನೆ ಮಾಡಿ ಇವತ್ತು ಆಶೀರ್ವಾದ ಪಡ್ಕೊಳ್ಳೋಣ. ಆ ತಂದೆಯಾದ ಯೇಸುವೆ ಅಪ್ಪ, ಈ ಮಕ್ಕಳು ಎಲ್ಲರೂ ಬಿಡಿಯಲ್ಲಿ ನೋಡುವಂಥವ್ರು ಇಲ್ಲಿದ್ದ ಎಲ್ಲ ಕಾರ್ಯಗಳು ಮಾಡಿ ಯೇಸಪ್ಪ. ಈ ಆಗಸ್ಟ್ ಮಂತಲ್ಲಿ ಸ್ವಾಮಿ ನೀನು ಬ್ಲೆಸ್ಸಿಂಗ್ ಆಗಿ ಕೊಟ್ಟಿದ್ದ ಈ ಸರ್ಗ ಮಾರ್ಗವನ್ನು ನೀನು ಅವರಿಗೆ ದಯಪಾಲಿಸ್ತೇನೆ ಅಂತ ನೀನು ವಾಗ್ದಾನ ಮಾಡಿ ಪ್ರೊಫೆಸಿ ಮಾಡಿದ ಹಾಗೆ ಈ ಮಕ್ಕಳ ಮೇಲಿನ ಆಶೀರ್ವಾದ ಅಭಿಷೇಕದ ಮಳೆ ಇಳಿಸಪ್ಪ. ಎಲ್ಲ ದುರಾತ್ಮನ ಕಾರ್ಯಗಳು, ಎಲ್ಲ ದುಷ್ಟಾತ್ಮನ ಕಾರ್ಯಗಳು ಮುರಿಲಿ.
ಎಷ್ಟೊಂದು ಕಾರ್ಯಗಳು ಈ ಮನೆಯಲ್ಲಿ ಅವರ ಕುಟುಂಬದಲ್ಲಿ ನಿಂತಿತ್ತು. ದುಷ್ಟಾತ್ಮ, ಮಾಟ ಮಂತ್ರ ಎಲ್ಲ ಕಾರ್ಯಗಳು ನೀನು ಮುರಿಯುವಂಥ ದೇವರಾಗಿದೆ. ನಿನ್ನ ಆಶೀರ್ವಾದ ಭರಿತವಾಗಿ ಇವತ್ತು ಅವರು ಕಾರ್ಯ ಮಾಡಲಿ ಏಸಪ್ಪ. ದ ಮಂತ್ ಆಫ್ ದ ಆಗಸ್ಟ್ ಸ್ವಾಮಿ, ಬಲವಾದ ಒಂದು ಏನಂತಾರೆ ಜಯದ ವಿಕ್ಟೋರಿಯನ್ನು ನೋಡುವಂತೆ ಕಾರ್ಯ ಮಾಡು ಏಸಪ್ಪ. ಹೌದೇ ಶ್ರೀ, ಅವ್ರ ವಿಕ್ಟೋರಿ ನೋಡುವಂತೆ ನೀನು ಕಾರ್ಯ ಮಾಡು. ಜಯದ ಮೇಲೆ ಜಯವನ್ನು ತರುವ ದೇವರು ನೀನಾಗಿದೆ ಏಸಪ್ಪ. ಎಷ್ಟೆಲ್ಲ ಮಾರ್ಗದಲ್ಲಿ ಕುಂದು ಹೋಗಿದ ಮಕ್ಕಳು ಸ್ವಾಮಿ, ಈ ವಾಕ್ಯದ ಮೂಲಕ ಪ್ರಾರ್ಥನೆಯಲ್ಲಿ ಸಂಪೂರ್ಣ ಬಿಡುಗಡೆ, ಸಂಪೂರ್ಣ ಹೀಲ್ಗಳನ್ನು ನೋಡುವಂತೆ ಕಾಣಲಿ ಏಸಪ್ಪ. ನಿನ್ನ ರಾಜ್ಯಕ್ಕೆ ಮಹಿಮೆ ಬರುವಂತೆ ಈ ಮಕ್ಕಳ ಮೇಲೆ ಆಶೀರ್ವಾದದ ಮಳೆ, ಅಭಿಷೇಕದ ಮಳೆ ಇಳಿಸಿ ಸ್ವಾಮಿ. ಎಲ್ಲರೂ ನಿನ್ನ ಜ್ಞಾನ ವಿವೇಕದಿಂದ ತುಂಬಲಿ, ನಿನ್ನ ನಾಲೆಜ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕಾರ್ಯ ಮಾಡಲಿ ಏಸಪ್ಪ. ತನ್ನದೇ ಆದ ಸ್ವಂತ ಬುದ್ಧಿ ಉಪಯೋಗಿಸದೆ ನಿನ್ನ ಜ್ಞಾನದಲ್ಲಿ ಬರಲಿ. ಹೌದು ಏಸಪ್ಪ, ಈ ಮಂತಲ್ಲಿ ಮಾಡಿದ ಬ್ಲೆಸ್ಸಿಂಗ್, ಈ ಪ್ರೊಫೆಸಿಗಾಗಿ ನಿನಗೆ ಸ್ತೋತ್ರ ತಂದೆ. ಎಲ್ಲ ನಿನ್ನ ಕೈಗೊಪ್ಪಿಸಿದ್ದೇನೆ ತಂದೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.